ಸರ್ವೆ ವರದಿ ಬಹಿರಂಗಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಜಿಲ್ಲಾ ಕೋರ್ಟ್ಗೆ ಎಎಸ್ಐ ವರದಿಯನ್ನು ಸಲ್ಲಿಸಿತ್ತು. ಅದರ ಪ್ರತಿ ಹಿಂದೂ ಪಕ್ಷಕ್ಕೆ ನೀಡೋದಕ್ಕೆ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ ಅಂತೇಳಿ. ಈ ಬೆನ್ನಲ್ಲೇ ಇದು ಒಂದು ಕೂಡ ವಿವಾದ. ವಾರಣಾಸಿಯ ಜ್ಞಾನವಾಪಿ ಮಸೀದಿ ಕೋರ್ಟ್ಗೆ ಎಎಸ್ಐ ವರದಿಯನ್ನು ಸಲ್ಲಿಸಿರೋದು, ಆ ವರದಿಯ ಪ್ರತಿಯನ್ನು ಆ ಪಕ್ಷಗಳಿಗೆ ಕೊಡೋದಕ್ಕೆ ಮುಂದಾಗಿರೋದು. ಜಿಲ್ಲಾ ಕೋರ್ಟ್ಗೆ ಸರ್ವೆ ವರದಿಯನ್ನು ಎಎಸ್ಐ ಸಲ್ಲಿಸಿದೆ. ಹಿಂದೂ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಇದು ಅತಿ ದೊಡ್ಡ ಗೆಲುವು ಅಂತಲೇ ಹೇಳ್ಬೋದು. ಈ ಬೆನ್ನಲ್ಲಿ ಜ್ಞಾನವಾಪಿ ವಾರಣಾಸಿಯ ಜ್ಞಾನವಾಪಿ ಮಸೀದಿಯ ಏನು ಆ ಒಂದು ವಿವಾದ ಇದೆ, ಈ ವಿವಾದಕ್ಕೆ ಎಲ್ಲೋ ಒಂದು ಕಡೆ ತೆರಳದಾಗ ಆಯ್ತಾ ಅಂಥೇಳಿ ಈ ವಿವಾದ ಇಲ್ಲಿಗೆ ನಿಲ್ತಾ, ದೊಡ್ಡ ಗೆಲುವು ಸಿಗ್ತಾ, ಈ ರೀತಿಯಾದಂಥ ಪ್ರಶ್ನೆ. ನೋಡಿ, ಶಿವಲಿಂಗ ಸಿಕ್ಕಿದೆ ಅಂಥೇಳಿ ಅಲ್ಲಿ ಜ್ಞಾನವಾಪಿ ಮಸೀದಿಯ ಬಳಿ ಶಿವಲಿಂಗ ಪತ್ತೆ ಆಗಿದೆ. ಸೊ ಹೀಗಾಗಿ ಇಲ್ಲೂ ಕೂಡ ಈ ರೀತಿಯಾದೊಂದು ವಿವಾದ ಉಂಟಾಗಿತ್ತು. ಈ ಬಗ್ಗೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ ಅರ್ಜಿ ಸರ್ವೆಗಳ ಪ್ರಕಾರ, ಅಂದರೆ ಮುಂಚೆ ಮಾಡಿದಂಥ ಸರ್ವೆ, ಅಲ್ಲೇನು ಬಂದು ಪುರಾತತ್ವ ಇಲಾಖೆ ಸರ್ವೆಯನ್ನು ಮಾಡಿದ್ರಲ್ಲ, ಆ ಸರ್ವೆಗಳ ಪ್ರಕಾರ ಆ ಪ್ರತಿಯನ್ನು ಸಲ್ಲಿಸಲಾಗಿತ್ತು. ಈಗ ಎಲ್ಲೋ ಒಂದು ಕಡೆ ಹಿಂದೂ ಪಕ್ಷಗಳು ಮಾಡಿದಂಥ ವಾದಕ್ಕೆ ಗೆಲುವು ಸಿಕ್ಕಿದೆ ಅಂತ. ಈ ಮುಖೇನ ಈ ಒಂದು ವಿವಾದಕ್ಕೆ ತೆರೆ ಬೀಳುತ್ತಾ ಹಾಗಾದರೆ, ಅಥವಾ ಮತ್ತೆ ಪ್ರತಿವಾದ, ಮರು ಅರ್ಜಿ ಸಲ್ಲಿಕೆ ಇವೇನಾದರೂ ಆಗಬಹುದಾ? ಕಾದು ನೋಡಬೇಕಾಗುತ್ತೆ. ಒಟ್ಟಲ್ಲಿ ಸದ್ಯಕ್ಕೆ ಕೋರ್ಟ್ ಕೊಟ್ಟಂಥ ಈ ಅನುಮತಿ ಇದೆಯಲ್ಲ, ಒಂದು ಅತಿ ದೊಡ್ಡ ಗೆಲುವು ಅಂತಲೇ ಹೇಳ್ಬೋದು. ಕಾದು ನೋಡಬೇಕಾಗುತ್ತೆ. ಸರ್ವೆ ವರದಿ ಬಹಿರಂಗಕ್ಕೆ ಅನುಮತಿಯನ್ನು ಕೊಟ್ಟಿರೋದು, ಆ ಒಂದು ಅರ್ಜಿಯಲ್ಲಿ ಅಥವಾ ಆ ವರದಿಯಲ್ಲಿ ಏನಿದೆ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲೇ ಗೊತ್ತಾಗುತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೂ ಮುಂಚೆ ನೋಡಿ, ಇನ್ನೊಂದು ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸ್ವಸ್ತಿಕ್ ಸಿಂಬಲ್ ಇದೆಯಲ್ಲ, ಅದು ಕೂಡ ನಿಮಗೆ ಅಲ್ಲಿದೆ, ಜೊತೆಗೆ ಶಿವಲಿಂಗ. ಈ ರೀತಿಯಾಗಿ ಈ ಒಂದು ವರದಿಯಲ್ಲಿ ಏನೇನಿದೆ ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೊಲೀಗ್ ಚಿರಂಜೀವಿ ಭಟ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಿರು, ಈ ಒಂದು ವಿವಾದ ಅಂದರೆ ಏನಾದರೂ ಈ ಒಂದು ವಿವಾದಕ್ಕೆ ಏನಾದರೂ ತೆರೆ ಬೀಳುತ್ತಾ, ಅಥವಾ ಮರು ಅರ್ಜಿ, ಮರುಪರಿಶೀಲನೆ ಈ ರೀತಿ ಏನಾದರೂ ಏನಾಗುತ್ತೆ? ಬೇಸಿಕಲಿ ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಂತೂ ಸ್ಪಷ್ಟ, ಈ ಒಂದು प्रोसीडिंग्स नहीं है, कोर्ट की प्रोसीडिंग्स चल रही है. मीडिया के ऊपर आप गैग ऑर्डर नहीं लगा सकते हैं. सीपीसी में ऐसी कोई व्यवस्था नहीं कि आप मीडिया को रोक सकें एक चीज़ ना दिखाने से, और इसलिए इसकी कॉपी उपलब्ध करानी चाहिए. ಓಕೆ ಚಿರು, ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಸೊ ಹಾಗಾದರೆ ಈ ಒಂದು ವಿವಾದಕ್ಕೆ ತೆರೆ ಬೀಳುತ್ತಾ, ಅಥವಾ ಪರಿಶೀಲನೆ ಆ ವರದಿಯಲ್ಲಿ ಏನೆಲ್ಲ ಇರ್ಬೋದು? ಬೇಸಿಕಲಿ ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಂತೂ ಸ್ಪಷ್ಟ, ಎಎಸ್ಐ ಒಂದು ವರದಿಯನ್ನು ಅಲ್ಲಿ ಹೋಗಿ ಮಾಡಿತ್ತು. ಅಂದರೆ ಇದು ಯಾವಾಗಲೂ ಅಷ್ಟೇ, ಈ ಒಂದು ವರದಿಗಳೇನಿದೆ ಇದು ಮುಚ್ಚಿದ ಲಕೋಟೆಯಲ್ಲಿ ಇರುತ್ತೆ. ಯಾವಾಗಲೂ ಯಾರಿಗೂ ಕೊಡೋದಿಲ್ಲ, ಮತ್ತು ಪಬ್ಲಿಕ್ ಮಾಡೋದಿಲ್ಲ, ಈ ಥರದೆಲ್ಲ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಈಗ ಎರಡೂ ಕಡೆಯವರಿಗೆ ಇದು ಕೊಡುವಂತಹ ಲಾಭ ಏನಾಗ್ತದೆ ಅಂತ ಹೇಳಿದ್ರೆ ಭಾಳ ಸಿಂಪಲ್ಲು. ಎರಡೂ ಕಡೆಯವ್ರಿಗೂ ಅವ್ರು ಏನು ಸತ್ಯಾಸತ್ಯತೆಗಳಿದ್ದಾವೆ. ಕೆಲವು ಸತಿ ಏನಾಗುತ್ತೆ ಅಂದರೆ, ಇವಾಗ ನಾವು ಬೇರೆ ಬೇರೆ ಒಂದು ಪ್ರಕರಣಗಳು ತೆಗೆದುಕೊಂಡು ನೋಡಕ್ಕೆ ಹೋದರೂ ಕೂಡ ಅಲ್ಲೇನು ಮಾಡಿದ್ದಾರೆ ಅಂತ ಹೇಳಿ ಬರೀ ಒಂದೇ ಕಡೆ ಕೊಟ್ಟಿದ್ದಾರೆ. ಅಥವಾ ಎಎಸ್ಐ ನಿಮ್ಮ ಏನು ಮಾಡುತ್ತೆ, ಅವರ ಒಂದು ಸರ್ವೆನ ತಗೊಂಡೋಗಿ ನೇರವಾಗಿ ಜಡ್ಜ್ ಹತ್ರ ಇಟ್ಬಿಡ್ತಾರೆ, ಬೇರೆ ಯಾರಿಗೂ ಕೊಡೋದಿಲ್ಲ. ಜಡ್ಜ್ ನೋಡ್ಕೊಂಡು ಅದನ್ನು ಡಿಸೈಡ್ ಮಾಡಿಕೊಳ್ಳಿ ಅನ್ನೋದಷ್ಟೇ ಇದು ಉದ್ದೇಶ ಆಗುತ್ತೆ. ಆದರೆ ಇದರಲ್ಲಿ ಜಡ್ಜಿಗೂ ಕೊಡೋದಲ್ಲದೆ ಎರಡೂ ಕಡೆಯವರಿಗೆ, ಎರಡೂ ಪಕ್ಷಗಾರರಿಗೂ ಕೊಡೋದು ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಅವರವರ ಏನು ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಇನ್ನಷ್ಟು ಮುಂದಿನ ಹಂತಕ್ಕೆ, ಈಗ ಒಂದು ಕಡೆ ಒಂದು ತೀರ್ಪು ಬಂತು ಅಂತ ಅನ್ಕೋಣ, ಇದನ್ನು ಮುಂದಿನ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮುಂದೆನೇ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಲ್ಲಪ್ಪ, ಅಲ್ಲಿ ಏನು ಸ್ವಸ್ತಿಕ್ ಇದೆಯೋ ಅಲ್ಲಿ, ಅಥವಾ ಕೃಷ್ಣನ ಏನಾದ್ರು ಒಂದು ಕುರುಹುಗಳಿದ್ದಾವೋ, ಅಥವಾ ಹುಟ್ಟಿರೋದಕ್ಕೆ ಏನಾದ್ರು ಕುರುಹುಗಳಿದ್ದಾವೋ, ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ಕುರುಹುಗಳಿದ್ದಾವೋ, ಪ್ರತಿಯೊಂದನ್ನು ಎರಡೂ ಪಕ್ಷಗಾರಿಗೆ ಕೊಟ್ಟ ಕಾರಣ, ಮತ್ತು ನೀವು ಅದನ್ನು ಕೋರ್ಟಲ್ಲಿ ಒಪ್ಪಿಕೊಂಡ ಕಾರಣ, ಮತ್ತು ಅದು ಎಲ್ಲವೂ ಪಬ್ಲಿಕ್ ಆಗಿ ಇದ್ದ ಕಾರಣ ನೀವಿನ್ನೇನು ಇದ್ರ ಬಗ್ಗೆ ಡಿಸ್ಪ್ಯೂಟ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಹೇಳಿದ ನಂತರವೇ ಮತ್ತೆ ತೀರ್ಪು ಬರುವಂಥದ್ದು. ಮತ್ತೆ ಇದರಿಂದ ಮತ್ತೆ ಮುಂದೆ ಇದಕ್ಕೆ ಮತ್ತೆ ಮೇಲರ್ಜಿ, ಮತ್ತೆ ಇನ್ನೊಂದು ಅರ್ಜಿ ಅಂತ ಹೇಳಿ ಹೋಗೋದು ಕಡಿಮೆ ಮಾಡಬೇಕು, ಇದನ್ನ ಕಟ್ ಡೌನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಕೆಲಸವನ್ನ ಈಗ ಎಎಸ್ಐ ಮಾಡಿರುವಂಥದ್ದು. ಇದು ನೇರವಾಗಿ ಕೋರ್ಟ್ ಹೇಳೋದ್ರಿಂದ ಇದನ್ನೇನು ಡಿಸ್ಪ್ಯೂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ.